ಇನ್ನು ಕಾವೇರಿ ನದಿ ಮೈದುಂಬಿ ಹರಿತಾ ಇದ್ದು ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಿದ್ದಾರೆ. ಅತ್ತ ಬೆಳಗಾವಿಯಲ್ಲಿ 7 ನದಿಗಳ ಆರ್ಭಟಕ್ಕೆ ಒಂದು ಊರೇ ಸರ್ವನಾಶ ಆಗಿ ಹೋಗ್ತಾ ಇದೆ. ಬೆಳಗಾವಿಯ ನೋವಿನ ಕಥೆಗಳು ಹೇಳತೀರದಂತಾಗಿದೆ. ಕನ್ನಡ ನಾಡಿನ ಜೀವನದಿ, ಕೋಟ್ಯಾಂತರ ಜನರ ದೇವನದಿ. ಕೊಡಗಿನಲ್ಲಿ ಹುಟ್ಟಿ ಕನ್ನಂಬಾಡಿ ಕಟ್ಟೆಯಲ್ಲಿ ಬಂದು ನಿಲ್ಲೋ ಜೀವನಾಡಿ ಬೋರ್ಗರೆಯುತ್ತಿದ್ದಾಳೆ. ಹೀಗಾಗಿ ನಾಡಿನ ದೊರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸಿದ್ದಾರೆ. ಬರೋಬ್ಬರಿ 2 ವರ್ಷಗಳ ಬಳಿಕ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿದ್ದು ಕಾವೇರಿ ಕೊಳ್ಳದ ಜನರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಸಿಎಂ ಸಿದ್ದರಾಮಯ್ಯ 3ನೇ ಬಾರಿಗೆ ಬಾಗಿನ ಅರ್ಪಿಸಿದ್ದಾರೆ. ಇದಾದ ಬಳಿಕ ಎಚ್ಡಿ ಕೋಟೆಯ ಬೀಚನಹಳ್ಳಿ ಬಳಿ ಇರೋ ಕಬಿನಿ ಜಲಾಶಯಕ್ಕೂ ತೆರಳಿದ ಸಿಎಂ, ಡಿಸಿಎಂ ಕಪಿಲಾ ನದಿಗೂ ಬಾಗಿನ ಅರ್ಪಿಸಿದ್ದಾರೆ. ಇತ್ತ ಕಾವೇರಿ ಮೈದುಂಬಿ ಹರಿಯುತ್ತಿದ್ರೆ ಅತ್ತ ಬೆಳಗಾವಿಯಲ್ಲಿ ಸಪ್ತ ನದಿಗಳು ಅಲ್ಲೋಲ ಕಲ್ಲೋಲ ಸೃಷ್ಟಿಸಿವೆ. ನದಿಗಳ ಹಾವಳಿಗೆ ಈವರೆಗೆ 43 ಗ್ರಾಮಗಳು ಜಲಾವೃತವಾಗಿದ್ದು 2,000 ಕುಟುಂಬಗಳನ್ನು ಸ್ಥಳಾಂತರಿಸಲಾಗಿದೆ. ಅಥಣಿ ತಾಲೂಕಿನ 300 ಗ್ರಾಮ, ಮೂಡಲಗಿ ತಾಲೂಕಿನ 200 ಗ್ರಾಮ, ಗೋಕಾಕ್ ತಾಲೂಕಿನ ಅಡಿಬಟ್ಟಿ ಗ್ರಾಮದ 30 ಮನೆಗಳು ಮುಳುಗಡೆಯಾಗಿವೆ. ಇನ್ನು ಗೋಕಾಕ್ ನಗರಕ್ಕೆ ನೀರು ನುಗ್ಗಿರೋದ್ರಿಂದ ಮೈರಾಬಿ ಅನ್ನೋರ ಮನೆ ಜಲಾವೃತವಾಗಿದೆ. ಉಟ್ಟ ಬಟ್ಟೆಯಲ್ಲೇ ಕಾಳಜಿ ಕೇಂದ್ರ ಸೇರಿರೋ ವೃದ್ಧೆ ಕಣ್ಣೀರು ಹಾಕಿದ್ದಾರೆ. ಹೊಳೆಗೆ ಬರ್ತೀರಿ ಮಾತಾಡ್ತಾರಾಗ ಹಾವುಗಳು ಒಂದು ಬದಾಕತ್ತದು ಅನ್ನೋದೇ ಅಂಜಿ ಎಲ್ಲ ಬಿಟ್ಟ ನಾವು ಬಂದೂರಿ. ಮಳೆಯಿಂದಾಗಿ ರಾಜ್ಯದಲ್ಲಿನ ಜಲಮೂಲಗಳಂತೂ ಉಕ್ಕಿ ಹರಿಯುತ್ತಿವೆ. ಜಲಪಾತಗಳಿಗೆ ಜೀವ ಕಳೆ ಬಂದಿದ್ದು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿವೆ. ಗೋಕಾಕ್ ಫಾಲ್ಸ್, ಚಿಕ್ಕಮಗಳೂರಿನ ಕಲ್ಲತ್ತಿಗಿರಿ ಫಾಲ್ಸ್, ಶಿವನ ಸಮುದ್ರ, ತುಂಗಭದ್ರಾ ಜಲಾಶಯದ ದೃಶ್ಯ ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿದೆ. ಪ್ರವಾಸೋದ್ಯಮ ಇಲಾಖೆಯೇ ವಿಡಿಯೋ ಹಂಚಿಕೊಂಡಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.